ಮಾಧ್ಯಮರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ದೂರದ ಊರಿನಿಂದ ಅಂದರೆ ಯಾದಗಿರಿಯಿಂದ ಬೆಂಗಳೂರಿಗೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಹೆಸರು ಮಾಡಿರುವಂತಹ ಮಹಾಂತೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್ ನೀವು? ನಾನು ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಹಾಂತೇಶ್ ಮಾತಾಡ್ತಾ ಇದ್ದೀನಿ. ಮಾಧ್ಯಮ ರಂಗ ಯೂಟ್ಯೂಬ್ ಚಾನಲಲ್ಲಿ ನಂದು ಸಂದರ್ಶನ ಬರ್ತಾ ಇದೆ ಅತಿ ಶೀಘ್ರದಲ್ಲೇ. ನೀವು ನೋಡಿ, ಹಾಗೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ನಿಮ್ಗೇನು ಅನಿಸುತ್ತೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ರಂಗ ನೋಡಿ. ಓಕೆ, ಮುಖ್ಯವಾಗಿ ದೂರದ ಊರು ಅಂದರೆ ಯಾದಗಿರಿಯಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದೀರಾ. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ತುಂಬ ಹೆಸರು ಮಾಡಿದ್ದೀರಾ ಅಂತ ಅನ್ಬೋದು. ಸೊ ಹೇಗೆ ಸರ್ ಇದೆಲ್ಲ ಅಂತ? ಗೊತ್ತಿಲ್ಲ ಮ್ಯಾಮ್, ಬಟ್ ಐ ಆಮ್ ಫ್ರಮ್ ಯಾದಗಿರಿ, ನಾರ್ತ್ ಕರ್ನಾಟಕದವನು. ಬಟ್ ನಾನು ಓದಿದ್ದೆಲ್ಲ ಮೈಸೂರೇ. ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದನೂ ಇಲ್ಲೇ ಇದ್ದೆ. ಈ ಭಾಗ ನನಗೆ ತುಂಬ ಕನೆಕ್ಟ್ ಆಗಿದೆ. ಸೊ ಹಲವಾರು ವರ್ಷಗಳಿಂದ ಬ್ಯಾಂಗ್ಳೂರು ಮೈಸೂರಲ್ಲೇ ಜರ್ನಿ ಮಾಡಿರೋದು. ಸೊ ನನಗೆ ಎಜುಕೇಷನ್ ಇಲ್ಲೇ ಆಗಿದೆ, ಜಾಬು ಇಲ್ಲೇ ಆಗಿದೆ. ಅಂದರೆ ಎಲ್ಲನೂ ಈ ಭಾಗದಲ್ಲೇ ಜಾಸ್ತಿ. ಬಟ್ ನನ್ನ ಹುಟ್ಟೂರು ಯಾದಗಿರಿ. ಇವತ್ತು ನಮ್ಮ ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ. ಸಿನಿಮಾ ನನಗೆ ಚಿಕ್ಕ ವಯಸ್ಸಿಂದನೂ ಆಸೆ. ಆ ಹುಚ್ಚು ಆಟ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಮೇಡಮ್, ಅಷ್ಟೇ ಅಂತ ಹೇಳ್ಬೋದು. ಓಕೆ, ಮುಖ್ಯವಾಗಿ ಎಲ್ಲ ಕೇಳೋದಕ್ಕಿಂತ ಮುಂಚೆ ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಏನು ಹೇಳೋದು? ಇಲ್ಲ, ಸುಮಾರು ಸರಿ, ಹಲವಾರು ಸರಿ ತುಂಬ ಜನ ಕೇಳಿದ್ದಾರೆ. ಇದೆ ಡಿಫ್ರೆಂಟ್ ಆಗಿ ಕಾಣುತ್ತೆ. ಅದು ಹೇಗೆ ಸಿನಿಮಾಕ್ಕೋಸ್ಕರ ನೀವು ಮಾಡ್ಕೊಂಡಿರುವಂಥದ್ದು ಹೀಗೆ ಇತ್ತಾ? ನಾನು ಒಂದ್ಸರಿ ನಾನು ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡುವಾಗ ನಾನು ಒಂದ್ಸರಿ ಯಾವುದೋ ಒಂದು ಪಾತ್ರಕ್ಕೆ ಕೂದಲು ಬಿಟ್ಟಿದ್ದೆ. ನನಗೂ ಗೊತ್ತಿರಲಿಲ್ಲ ಅವಾಗ ನನ್ನ ಹೇರ್ ಸ್ಟೈಲ್ ಹಿಂಗಿದೆ ಅಂತ. ಒಂದ್ಸರಿ ಬಿಟ್ಟಿದ್ದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಕೂದಲು ಬಿಟ್ಟಿದ್ದೆ. ಅದು ಡೇ ಬೈ ಡೇ ಅದು ಬೇರೆ ಬೇರೆ ಸಿನಿಮಾಗಳಿಗೂ ಕನೆಕ್ಟ್ ಆಗ್ತಾ ಹೋಯಿತು. ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗಿಂತಲೂ ನನ್ನ ಕೂದಲಿಗೆ ಜಾಸ್ತಿ ಬೆಲೆ ಇದೆ. ಅಂದರೆ ಯಾವುದಾದ್ರೂ ಸಿನಿಮಾದಲ್ಲಿ ಕೂದಲನ್ನ ಕಟ್ ಮಾಡಬೇಕು, ಬೇಡ ಈ ಥರ ಹೇರ್ ಸ್ಟೈಲ್ ಮ್ಯಾಚ್ ಆಗಲ್ಲ, ಆ ಥರ ಏನಾದರೂ ಇದೇ ಬೇಕಿತ್ತಾ? ಇಲ್ಲ 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 ಅಂದರೆ ಇವಾಗ ಒಂದಿಷ್ಟು ಕಂಟಿನ್ಯೂಟಿ ಪ್ರಾಜೆಕ್ಟ್ಸ್ಗಳಿದೆ. ಅದರಲ್ಲಿ ಬೇರೆ 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 ಥರ ಡಿಸೈನ್ಸ್ ಮಾಡಿದ್ದಾರೆ ಇದೇ ಹೇರ್ಸಲ್ಲಿ. ಸೊ ಆ ಕಂಟಿನ್ಯೂಟಿಗೋಸ್ಕರ ಕಾಪಾಡಿಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಅಂದರೆ ಯಾಕಂದರೆ ತುಂಬ ಕರ್ಲಿ ಹೇರ್ ಅದು. ಇಲ್ಲ, ಆಮೇಲೆ ನೀವು ಕದ್ಬಿಡ್ತೀರ ಬೇಡ. ನನಗೆ ಎಕ್ಸ್ಪೆಷಲಿ ನಾನು ಬೇರೆ ಸಿನಿಮಾಲ್ಲಿ ವರ್ಕ್ ಮಾಡಬೇಕಾದ್ರೂ ಕೇಳ್ತಾರೆ, ಹೆಂಗೆ ಮೇಂಟೈನ್ ಮಾಡ್ತೀರಾ ಇಷ್ಟು ಹೇರ್ಸ್ನೆಲ್ಲ? ಏನು ಮಾಡಲ್ಲ ಮ್ಯಾಮ್, ಆಯಿಲ್ ಹಾಕ್ತೀನಿ. ಅದಕ್ಕೆ ವೀಕ್ಲಿ 1-2 ಟೈಮ್ಸ್ ಆಯಿಲ್ ಹಾಕಿ ಮೇಂಟೈನ್ ಮಾಡ್ತಿರ್ತೀನಿ ಅಷ್ಟೇ. ಓಕೆ, ನಿಮಗೆ ಏನಾದರೂ ಈ ಫಿಲ್ಮು ಈ ಥರ ಚಲನಚಿತ್ರದಲ್ಲಿ ನಾವು ಕಾಣಿಸ್ಕೋಬೇಕು ಅಥವಾ ಈ ಥರ ಆ್ಯಕ್ಟಿಂಗ್ ಮಾಡಬೇಕು, ಆ ಥರದ್ದು ಏನಾದರೂ ಆಸೆ ಇತ್ತಾ ಅಥವಾ ಬೇರೆ ಏನು ಫೀಲ್ಡ್? ಇಲ್ಲ, ನಾನು ಅದೇ ಹೇಳಕ್ಕೆ ಬಂದು ನನಗೆ ಈ ಚಿಕ್ಕ ವಯಸ್ಸಿಂದನೇ ಆ ಟೈಮಲ್ಲಿ ಅಂದರೆ 2000 ಆ ಟೈಮಲ್ಲಿ ನಮ್ಮ ಮನೇಲೆಲ್ಲ ಟಿ ವಿ ಇರಲಿಲ್ಲ. ಅಕ್ಕಪಕ್ಕದ ಮನೆಗಳಿಗೆಲ್ಲ ಸಿನಿಮಾ ನೋಡೋಕ್ಕೆ ಹೋಗುವೆ. ಆವಾಗ ತುಂಬ ಏನಂದರೆ ಅಷ್ಟು ನಮ್ಮ ಫ್ಯಾಮಿಲಿ ಡೆವಲಪ್ಮೆಂಟ್ ಇರಲಿಲ್ಲ, ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ. ಸೊ ಪಕ್ಕದ ಮನೆಗೆಲ್ಲ ಹೋಗುವೆ, ಅಲ್ಲೆಲ್ಲ ನೋಡ್ತಿರುವೆ. ಸಡನ್ನಾಗಿ ಅವ್ರು ಟಿ ವಿ ಆಫ್ ಮಾಡಿಬಿಡೋರು, ಇನ್ನೊಂದು ಮನೆಗೆ ಹೋಗೋದು. ಆ ಹುಚ್ಚು ಏನಾಗ್ತಾಯಿತ್ತು, ನೆಕ್ಸ್ಟ್ ಥಿಯೇಟ್ರಿಗೆ ಕರ್ಕೊಂಬರೋಕ್ಕೆ ಸ್ಟಾರ್ಟ್ ಮಾಡ್ತು. ಈ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡ್ಕೊಂಡು ಬಂದೆ ಅಂದರೆ ಅವಾಗ ನಾನೇ ಹೀರೋ ಅನ್ನೋ ಥರ ಫೀಲ್ ಬರೋದು ಒಳಗಡೆ. ಸೊ ಅದು ಕ್ರಮೇಣವಾಗಿ ಸಿನಿಮಾ ಮೇಲೆ ಒಲವು ಜಾಸ್ತಿ ಆಗ್ತಾ ಬಂತು. ನಾನು ಆ್ಯಕ್ಟ್ರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಒಂದು ರೈಟ್ ಟೈಮಲ್ಲಿ ಅದೇನೋ ನಾನು ಟೊಯೋಟೋದಲ್ಲಿ ಜಾಬ್ ಮಾಡ್ತಾಯಿದ್ದೆ. ಆ ಜಾಬ್ ರಿಸೈನ್ ಮಾಡಿ ಆಚೆ ಬಂದಮೇಲೆ ಡಿಸೈಡ್ ಮಾಡಿದ್ದು ನಾನು ಆ್ಯಕ್ಟಿಂಗ್ ಕಲಿಬೇಕು, ಆ್ಯಕ್ಟ್ರ್ ಆಗಬೇಕು, ಸಿನಿಮಾದಲ್ಲಿ ಉಳಿಬೇಕು, ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಆಮೇಲೆ ಆ್ಯಕ್ಟಿಂಗ್ ಡಿಪ್ಲೊಮೊ ಜಾಯಿನ್ ಆದೆ. ಆಮೇಲೆ ಥಿಯೇಟ್ರ್ ಮಾಡಿದೆ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಆಡಿಷನ್ಸ್ಗಳನ್ನೆಲ್ಲ ಕೊಟ್ಟು ಒಂದೊಂದು ಆಡಿಷನಲ್ಲಿ ತುಂಬ ಕಲಿತು ಅದನ್ನು ಬೇರೆ ಕಡೆ ಅಪ್ಲೈ ಮಾಡಿ ಈ ಥರ ಜರ್ನಿ ಟ್ರಾವೆಲಾಗಿ ಬಂದಿದ್ದು. ಓಕೆ, ಈ ಕಾಮಿಡಿ ಅನ್ನುವಂಥದ್ದು ಒಂದು ಸಾಮಾನ್ಯ ಕೆಲಸ ಅಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇನ್ನೊಬ್ಬರನ್ನ ನಗಿಸ್ಬೇಕು ಅಂದರೆ ಅದು ಎಲ್ರಿಗೂ ಕೂಡ ಸಾಧ್ಯ ಇಲ್ಲ. ಬೇರೆ ಬೇರೆ ಆ್ಯಕ್ಟಿಂಗು ಮಾಡ್ಬೋದು, ಬಟ್ ಕಾಮಿಡಿ ಅಂದರೆ ತುಂಬ ಕಷ್ಟ. ಸೊ ನೀವು ಹೆಂಗೆ ಅದನ್ನು ಮಾಡ್ಕೊಂಡ್ರಿ ಅಂತ? ನನಗೂ ಗೊತ್ತಿಲ್ಲ ಮ್ಯಾಮ್. ನಾನು ಥಿಯೇಟ್ರ್ ಮಾಡುವಾಗ ನಾನು ಕಲ್ತಿದ್ದೇನು ಅಂದರೆ, ಇವಾಗ ಒಂದು ಸಿಚುವೇಶನ್ ಇದೆ, ಆ ಸಿಚುವೇಶನ್ಗೆ ನಾನು ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದು ಕಲ್ತಿದ್ದೀನಿ. ಆ ಸಿಚುವೇಶನ್ಗೆ ಬಿಹೇವ್ ಮಾಡ್ತೀನಿ. ಅದು ಜನಗಳಿಗೆ ನಗು ತರಿಸ್ತಾ ಇದೆ. ಯಾಕಂದ್ರೆ ನನ್ನ ಕರ್ತವ್ಯ ನಗಿಸೋದು. ಆ ನಗ್ಸೋಕ್ಕೆ ಏನೆಲ್ಲ
ನಾನು ಪ್ರಯತ್ನ ಮಾಡಬೇಕು, ಅದನ್ನು ಮಾಡ್ತಾಯಿದ್ದೀನಿ. ಆಮೇಲೆ ನನಗೆ ಸಿಕ್ಕಿರೋ ಪಾತ್ರಗಳು ಅಷ್ಟೇ, ಡೈರೆಕ್ಟ್ರು ನನಗೆ ಫೀಡ್ ಮಾಡ್ತಾರೆ, ಸರ್ ಹಿಂಗಿರಬೇಕು, ಹಿಂಗಾಗಬೇಕು, ಹಿಂಗೆ ಬರಬೇಕು ಅಂತ. ಅವರು ಅಷ್ಟು ನೀಟಾಗಿ ಮಗುಗೆ ಹೇಳಿದಾಗ ನಾವು ಅದನ್ನು ಪರ್ಫಾರ್ಮ್ ಮಾಡ್ತೀವಿ. ಕ್ರೆಡಿಟ್ಸ್ ಎಲ್ಲ ಡೈರೆಕ್ಟರ್ಗೆ ಹೋಗಬೇಕು. ನಾನು ಕಾಮಿಡಿ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸೊ ಅವ್ರು ಹೇಳಿದ್ದೀನಿ ಮಾಡ್ತಾ ಇದ್ದೀನಿ. ಅದು ನಿಜ ಗಾಡ್ ಗಿಫ್ಟು ಚೆನ್ನಾಗಿ ಹೋಗ್ತಿದೆ ಅಷ್ಟೇ. ಹೌದು. ಓಕೆ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿತ್ತು ಸರಿ ಆ್ಯಕ್ಟಿಂಗ್ ಬಗ್ಗೆ? ಫ್ಯಾಮಿಲಿ ಅನ್ನೋದಕ್ಕೆ ಫಸ್ಟು ಯಾರ ಮನೇಲೂ ಸಿನಿಮಾ ಅಂದರೆ ಕಳಿಸೋದೇ ಇಲ್ಲ, ಅದು ಗೊತ್ತಿರೋ ವಿಚಾರ. ಯಾಕೆಂದರೆ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಒಂದು ಸ್ವಲ್ಪ ಎಲ್ಲೋ ಹಿಂದೇಟ್ ಹಾಕ್ತಾರೆ. ಎಸ್, ಯಾಕಂದರೆ ಸೆಟ್ಲ್ ಆಗಿರೋ ಲೈಫ್ ಸ್ಟೈಲು. ಯಾಕಂದರೆ ನಾನು ಟೊಯೋಟಾ ಪರ್ಮನೆಂಟ್ ಎಂಪ್ಲಾಯ್ ಆಗಿದ್ದೆ. ಯಾವ ಫ್ಯಾಮಿಲಿಯಲ್ಲಾದರೂ ಮಕ್ಕಳು ಚೆನ್ನಾಗಿರ್ಬೇಕಂತ ಬಯಸೋದು. ನಾನು ಆ ಕೆಲಸ ಬಿಟ್ಟಾಗ ಅವ್ರಿಗೆ ಎಲ್ಲೋ ಒಂದು ಬೇಜಾರು, ಅಳುಕು ಎಲ್ಲ ಇತ್ತು. ಆ ಮೂಮೆಂಟಲ್ಲಿ ಬೇಜಾರಾಗಿದ್ದರು. ದೆನ್ ಕ್ರಮೇಣವಾಗಿ ಬೆಳ್ಕೊಂಡು ಬಂದ ಮೇಲೆ ಅವರು ಖುಷಿಯಾಗಿದ್ದಾರೆ. ಅವರು ನಾವು ಎಲ್ಲ ಹ್ಯಾಪಿ. ಫಸ್ಟ್ ಸಿನಿಮಾದಲ್ಲಿ ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್ ನಿಮ್ಮದು? ಯಾವುದು ಫಸ್ಟ್ ಮಾಡಿದ್ರಿ? ನಾನು BB5 ಅಂತ ಜನಾರ್ದನ್ ಅವರು ಡೈರೆಕ್ಟ್ರು, ಬಾಲ್ಕನಿ B5 ಅಂತ ಅದು. ಸೊ ನಾನು ಆ್ಯಕ್ಟಿಂಗ್ ಡಿಪ್ಲೊಮಾ ಮುಗಿಸ್ಕೊಂಡು ಆಚೆ ಬಂದಾಗ ಆಡಿಷನಲ್ಲಿ ಸೆಲೆಕ್ಟ್ ಆಗಿರೋ ಮೊದಲನೇ ಸಿನಿಮಾ. ಸೊ ಅದು ಆಡಿಷನ್ ಬಂದಾಗ ಏನಾದರೂ ನಿಮಗೆ ರಿಜೆಕ್ಟ್ ಆಗಿರುವಂಥದ್ದು ಆ ಥರ ಏನಾದರೂ ನಡೆದಿತ್ತಾ ಅಂತ? ಅಂದರೆ ರಿಜೆಕ್ಟ್ ತುಂಬ ಸಾರಿ ಆಗಿದ್ದೀನಿ. ನನಗೆ ನನಗೆ ಗೊತ್ತಿರೋ ಒಂದು ಸತ್ಯ, ನನಗೆ ಕಂಡುಕೊಂಡಿರೋ ಸತ್ಯ, ಇವತ್ತು ನನಗೆ ಎಷ್ಟೆಲ್ಲ ಕಷ್ಟಗಳು ಬರ್ತಿದೆ ಅದು ಮುಂದಕ್ಕೊಂದು ಸಕ್ಸಸ್ಸಿಗೆ ಕಾರಣ ಅಂತ. ಸೊ ನಾನು ಯಾವುದೇ ಕಾರಣಕ್ಕೂ ಬೇಜಾರಾಗೋದು ಅಷ್ಟೇ. ಇವತ್ತಿಲ್ಲಾಗಿಲ್ವ ನಾಳೆ ಆಗುತ್ತೆ. ಬಿ ಪಾಸಿಟಿವ್ ಅಷ್ಟೇ. ನಾನು ಎಷ್ಟೋ ಆಡಿಷನ್ ಕೊಟ್ಟಿದ್ದೀನಿ. ಅದರಲ್ಲಿ ಒಂದು 50 ಆಡಿಷನ್ ಕೊಟ್ಟರೆ ಒಂದು 2-3 ಸಿನಿಮಾ ಮಾಡಿರ್ಬೋದು. ಆದರೆ ಆ 47 ಫೇಲ್ ಆಗಿರ್ತೀನಲ್ಲ, ಅಲ್ಲಿ ಪ್ರತಿಯೊಂದು ಸಿನಿಮಾ ಆಡಿಷನಲ್ಲೂ ಒಂದೊಂದು ಕಲ್ತಿದ್ದೀನಿ ಅನ್ನೋ ಒಂದು ಖುಷಿ ಇತ್ತು ಅಷ್ಟೇ. ನಾನು ಆಡಿಷನ್ ಕೊಡ್ತಿದ್ದು ರೀತಿನೂ ಹಾಗೆ. ನಾನು ಹೋಗಿದ್ದೆಲ್ಲ ಕಡೆ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಹೋಗ್ತಿರ್ಲಿಲ್ಲ. ಇವತ್ತು ಹೋದ್ರೆ ಅಲ್ಲೊಂದು ಏನೋ ಕಲಿತೀನಿ ಅನ್ನೋ ಒಂದು ಉದ್ದೇಶಕ್ಕೆ ಹೋಗ್ತಿದ್ದೆ. ನಿಜ. ಮೊದಲು ಸಿನಿಮಾ ಮಾಡಿದಾಗ ಹೆಂಗಿತ್ತು? ಫಸ್ಟು ಥಿಯೇಟ್ರ್ ಮುಗಿಸ್ಕೊಂಡು ಆಚೆ ಬಂದಾಗ ಸಿನಿಮಾ ಸ್ವಲ್ಪ ಬೇಗ ಕನೆಕ್ಟ್ ಆಗಲ್ಲ. ಯಾಕೆಂದರೆ ಮೇಡಮ್, ನಾವು ನಾಟಕ ಮಾಡಬೇಕಾದ್ರೆ ತುಂಬ ಎಕ್ಸಾಜರೇಟ್ ಆಗಿ ಆ್ಯಕ್ಟ್ ಮಾಡ್ತೀವಿ. ಸೊ ಸಿನಿಮಾಗೆ ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕಂದರೆ ಅಲ್ಲಿ 100% ಮಾಡಿದ್ರೆ ಇಲ್ಲಿ 20-30% ಮಾಡಿದ್ರು ಓಕೆ ಆಗಿಬಿಡುತ್ತೆ. ಸೊ ಅದನ್ನು ಅಳವಡಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿತು. ಒಂದು 6 ಮಂತು 8 ಮಂತ್ಸು. ಕ್ಯಾಮ್ರಾ ಲೆನ್ಸ್ಗೆ, ವೈಟ್ ಶಾಟ್ ಏನು, ಸಜೆಷನ್ ಶಾಟ್ ಏನು, ಈ ಥರದ್ವೆಲ್ಲ ಒಂದಿಷ್ಟು ಕ್ವಶನ್ಸ್ಗಳೆಲ್ಲ ಇತ್ತು. ಅದನ್ನ ಎಲ್ಲ ತಿಳ್ಕೊಳ್ಳೋಕೆ ಒಂಚೂರು ಟೈಮ್ ಹಿಡಿಯಿತು. ಆಮೇಲೆ ರಾಜರಥ ಅಂತ ಅನೂಪ್ ಭಂಡಾರಿ ಸರ್ ಜೊತೆ ಒಂದು ಸಿನಿಮಾ ಮಾಡಿದೆ. ಅಲ್ಲೂ ಒಂಚೂರು ಎಲ್ಲ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ದೆನ್ ಫ್ರೆಂಚ್ ಬಿರಿಯಾನಿ ನನ್ನ ಮೊದಲನೇ ಸಿನಿಮಾ. ನನಗೆ ಜೀವನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋದ ಸಿನಿಮಾ ಫ್ರೆಂಚ್ ಬಿರಿಯಾನಿ. ನಿಜ ನಿಜ. ಓಕೆ, ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ ಅಂತ ಹೇಳಿದ್ರಿ ಸರ್ ನೀವು. ಈಗ ಎಷ್ಟು ಖುಷಿ ಆಗ್ತಿದೆ ಅವ್ರಿಗೆ? ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ ಅಂತ? ಇಲ್ಲ ಅಂದರೆ ಈಗ ಫಸ್ಟ್ ನಮ್ಮ ಅಪ್ಪ ಅಮ್ಮ ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ರೆ ಅವ್ರ ಮಗ ನಾನು ಅಂತ ಹೇಳ್ತಾ ಇದ್ರು. ಇವಾಗ ನನ್ನ ಹೆಸರು ಹೇಳಿ ಅವರು ಅಪ್ಪ ಅಮ್ಮ ಇವರು ಅಂತಾರೆ ಅಷ್ಟೇ. ಹೌದು, ಯಾಕಂದ್ರೆ ಇನ್ನೊಂದು ಫಿಲ್ಮ್ ಇಂಡಸ್ಟ್ರಿ ಅವರು ಅಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ಬರ್ತಾರೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಆ ರೀತಿ ಏನೂ ಇರಲಿಲ್ಲ ಅಲ್ವಾ ಸರ್? ಎಸ್ ಝೀರೋ ಮ್ಯಾಮ್. ಅದೇ ನನಗೆ ಏನು ಅಂದರೆ ಮ್ಯಾಮ್, ನನಗೆ ಯಾವ ಸಪೋರ್ಟ್ ಇಲ್ಲ ಅಂತ ಒಪ್ಕೊಳ್ತೀನಿ. ಆದರೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ನನ್ನ ಹತ್ರ ಕಾನ್ಫಿಡೆನ್ಸ್ ಬಿಟ್ಟು ಏನೂ ಇಲ್ಲ. ನೀವೇನು ಹೇಳಿದ್ರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ಒಂದು ಅವಕಾಶ ಕೊಟ್ಟು ನೋಡಿ ಅನ್ನೋ ಸ್ಟೇಜಿಂದ ಇವತ್ತು ಅವಕಾಶಗಳು, ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ ಅಷ್ಟೇ. ಅಂದರೆ ಎಲ್ರಿಗೂ ನಾನು ನ್ಯೂ ಕಮ್ಮರ್ಗೆ ಹೇಳೋದು ಅಷ್ಟೇ, ಎಲ್ರಿಗೂ ಹೇಳೋದು, ನೀವು ಬರಬೇಕನ್ನೋ ಇಂಟ್ರೆಸ್ಟ್ ಇದೆಯಾ ಬನ್ನಿ, ಬಟ್ ಬರೋಕ್ಕಿಂತ ಮುಂಚೆ ಪ್ರಿಪೇರ್ ಆಗಿ ಬನ್ನಿ, ಕಲಿಯೋಕ್ಕೆ ಒಂದಿಷ್ಟು ಟೈಮ್ ಕೊಡಿ. ಯಾಕಂದರೆ ಈಗ ನಾನು ಇಂಜಿನಿಯರ್ ಆಗಬೇಕು ಅಂದರೆ ನೀವು 20 ವರ್ಷ ಟೈಮ್ ಕೊಡ್ತೀರ ಇಂಜಿನಿಯರ್ ಆಗೋಕ್ಕೆ. ಒಬ್ಬ ಆ್ಯಕ್ಟ್ರ್ ಆಗೋಕ್ಕೆ ನೀವು 2 ವರ್ಷ 3 ವರ್ಷ ಟೈಮ್ ಕೊಡಬೇಕು. ಒಬ್ಬ ಟೆಕ್ನಿಷಿಯನ್ ಆಗೋಕ್ಕೆ ಒಂದಿಷ್ಟು ಟೈಮ್, ಎಲ್ಲದಕ್ಕೂ ಟೈಮ್ ಇರುತ್ತೆ. ಎಕ್ಸಾಂಪಲ್ ನೀವು ಆ್ಯಂಕರ್ ಆಗಿದ್ದೀರಿ, ಆ್ಯಂಕರ್ ಆಗೋಕ್ಕೆ ಸುಮ್ಮನೆ ಬಂದಿರಲ್ಲ, ಹಿಂದ್ಗಡೆ ಒಂದಿಷ್ಟು ಶ್ರಮ ಇರುತ್ತೆ. ಶ್ರಮ ಇಲ್ಲದೆ ಯಾವ್ದು ಬರುತ್ತೋ ಅದು ಯಾವುದೂ ಶಾಶ್ವತ ಅಲ್ಲ, ಅದು ನಮ್ಮ ಜೊತೆಗೆ ಇರೋದು ಇಲ್ಲ. ಸ್ವಲ್ಪ ಟೈಮ್ ಇರುತ್ತೆ, ಆಮೇಲೆ ಹೊಂಟೋಗುತ್ತೆ. ಅದಕ್ಕೆ ಎಲ್ಲದಕ್ಕೂ ಒಂದಿಷ್ಟು ಸಮಯ ಕೊಡಬೇಕು ಅಂತ ನಾನು ಕಲ್ತಿರೋದ್ರಲ್ಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಿದ್ದೀನಿ ಅಷ್ಟೇ ನೋಡಿ. ಓಕೆ, ಮುಖ್ಯವಾಗಿ ನಾವು ಅಪ್ಪು ಸರ್ ಜೊತೆ ನಿಮ್ಮ ಒಂದು ಬಾಂಧವ್ಯ ಹೇಗಿತ್ತು ಅಂತ? ಅಪ್ಪು ಸರ್ ಜೊತೆ ಅದೇ ನಾನು ದೇವ್ರ ಜೊತೆ ಒಂದಿಷ್ಟು ಕ್ಷಣಗಳು ಕಳೆದಿದ್ದೀನಿ ಅಂತ ಹೇಳಬಲ್ಲೆ. ನನ್ನಂಥ ಅದೃಷ್ಟವಂತ ಪುಣ್ಯವಂತ ಇನ್ನೊಬ್ಬರು ಇಲ್ಲ ಅಂತಲೂ ಹೇಳ್ಬೋದು. ಯಾಕಂದರೆ ಎಲ್ಲರೂ ತುಂಬ ದೂರದಿಂದ ನೋಡಿದ್ದಾರೆ ದೇವ್ರನ್ನ. ನಾನೊಂಚೂರು ತುಂಬ ಹತ್ತಿರದಿಂದ ಗರ್ಭಗುಡಿಲಿ ಕೂತು ನೋಡಿದ್ದೀನಿ.
ಅಷ್ಟು ಮಾತ್ರ ಹೇಳಬಲ್ಲೆ. ಅವರೊಂದಿಷ್ಟು ಜೊತೆ ಕಳೆದಿರೋ ಒಂದಿಷ್ಟು ಮೆಮೊರೀಸು ನನ್ನೊಟ್ಟಿಗೆ ಇದೆ, ಅದೊಂದು ಖುಷಿ ಇದೆ. ಓಕೆ, ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್ ಅವರು? ಇಲ್ಲ, ಇಲ್ಲಿದ್ದಾರೆ, ಮನಸ್ಸಲ್ಲಿದ್ದಾರೆ, ಮಿಸ್ ಮಾಡ್ಕೊಳ್ಳೋ ಅಂಥದ್ದೇನೂ ಇಲ್ಲ. ನಮ್ಮೊಟ್ಟಿಗೆ ಪ್ರತಿ ಕ್ಷಣ ನನಗೆ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನನ್ನ ಜೊತೆಗೆ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ನಾನು ಇವತ್ತು ಮಿಸ್ ಮಾಡ್ಕೊಳ್ಳೋದು ಅದೇನಿಲ್ಲ. ನಾನು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅಪ್ಪು ಸರ್ ನೆನೆಸ್ಕೊಂಡೇ ಹೋಗ್ತೀನಿ. ಇವತ್ತು ಅವ್ರು ಕೊಟ್ಟಿರೋ ಭಿಕ್ಷೆಯಿಂದ ಇವತ್ತು ಇಲ್ಲಿದ್ದೀನಿ, ಅವರು ಬ್ಯಾನರಿಂದ ಬಂದಿದ್ದೀನಿ. ಆ ಒಂದು ಮೆಮೊರೀಸ್ ಆಗಲಿ ನಾನು ಯಾವುದೇ ರೀತಿ ಮಿಸ್ ಅಂತ ಮಾಡ್ಕೊಳ್ಳಲ್ಲ. ನನ್ನ ಒಟ್ಟಿಗೆ ಇದ್ದಾರೆ ಅಂತ ಯಾವತ್ತೂ ಭಾವಿಸ್ತೀನಿ. ಓಕೆ, ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ನೀವು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀರಾ, ಸೊ ಹೇಗೆ ಅನಿಸುತ್ತೆ ಸರ್? ಇಲ್ಲ, ಫಸ್ಟ್ ಥಿಂಗು ಐ ಆಮ್ ನಾಟ್ ಎ ಹೀರೋ, ಇದೊಂದು ಮೆನ್ಷನ್ ಮಾಡ್ತೀನಿ. ಅದೊಂದು ಪಾತ್ರನ ನಾನು ಮಾಡಿದ್ದೀನಿ. ನನ್ನ ಸರ್ ಅದೇ ಒಂದು ಇದಕ್ಕೆ ಸೆಲೆಕ್ಟ್ ಆಗಿದ್ರೆ ನೀವು ಹೆಂಗೆ ಅದು? ಇಲ್ಲ, ಅದು ಕಂಪ್ಲೀಟ್ಲಿ ನಮ್ಮ ಟೀಮು. ಆ್ಯಕ್ಚುಲಿ ಡೈರೆಕ್ಟ್ರು ಬಂದು ನನ್ನ ಕ್ಲಾಸ್ಮೇಟ್ ದೀಪು ಅಂತ, ಕ್ಲಾಸ್ಮೇಟ್, ರೂಮ್ಮೇಟ್. ಆಮೇಲೆ ನಾವೆಲ್ಲ ಜೊತೆಗೆ ಕತೆಗಳನ್ನ ಬರೀತಾ ಇದ್ವಿ. ಹಾಗೆ ನಂದು DOP ಆಗಿರ್ಬೋದು, ಆರ್ಟ್ ಡೈರೆಕ್ಟ್ರು, ನಾವೆಲ್ಲ ಒಂದು ಟೀಮ್ ಆಗಿದ್ವಿ. ಸೊ ಒಂದು ಸಾರಿ ಡೈರೆಕ್ಟ್ರು ಒಂದು ಕತೆನ ಬೇರೆ ಬೇರೆ ಕಡೆ ಟ್ರೈ ಮಾಡ್ತಾಯಿದ್ರು, ಈ ಕತೆ ಎಲ್ಲ ಬೇರೆ ಕತೆನ. ಆವಾಗ ನಮ್ಮದೇ ಒಂದು ಟೀಮ್ ಇದೆಯಲ್ಲ, ನಾವೇ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಗೆಳೆಯನಿಗೋಸ್ಕರ ಅರಸಯ್ಯನ ಪ್ರೇಮ ಪ್ರಸಂಗ ಮಾಡ್ತಾಯಿದ್ದೀವಿ ಅಷ್ಟೇ. ಆಲ್ಮೋಸ್ಟ್ ಸಿನಿಮಾ ಕೂಡ ಮುಗ್ದಿದೆ. ಈಗ ಜನದ ಹತ್ರ ಬರ್ತೀವಿ, ಜನ ಏನು ಹೇಳ್ತಾರೆ ನೋಡಬೇಕು. ಅದು ಫುಲ್ ಹೇಗೆ ಸರ್, ಕಾಮಿಡಿಯಾ ಅಥವಾ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಜೊತೆಗೆ ಒಂದು ಕಂಟೆಂಟ್ ಇರೋ ಕತೆ, ಒಬ್ಬನ ಜೀವನದ ಕತೆ. ಇವತ್ತು ಮಹಾಂತೇಶನ್ಗೆ ಒಂದು ಕತೆ ಇರುತ್ತೆ, ಪ್ರೆಸೆಂಟ್ ಇರ್ಬೋದು, ಫ್ಯೂಚರ್ ಇರ್ಬೋದು, ಫ್ಲ್ಯಾಶ್ ಬ್ಯಾಕ್, ಯಾವುದ್ರಲ್ಲಾದರೂ ಒಂದು ಕಂಪ್ಲೀಟ್ ಒಂದು ಕತೆ ಇರುತ್ತೆ. ಅವನದು ಒಬ್ಬಂದು ಅರಸಯ್ಯನ ಕತೆ ಹೇಳಕ್ಕೆ ಹೊರಟಿದ್ದೀವಿ. ಅವನ ಜೀವನದಲ್ಲಿ ಯಾವ ಥರದ್ದೆಲ್ಲ ಖುಷಿ ಇರುತ್ತೆ, ಅಳುಕಿರುತ್ತೆ, ಹ್ಯಾಪಿನೆಸ್ಸು, ಸ್ಯಾಡ್ನೆಸ್ ಎಲ್ಲನೂ ಕಂಪ್ಲೀಟಾಗಿ ಒಬ್ಬನ ಕತೆ ಅದು. ಓಕೆ, ನೀವು ಪಟ್ಟಂತಹ ಕಷ್ಟ ಇದಕ್ಕೆಲ್ಲ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಫಸ್ಟ್ ಥಿಂಗು, ನಾನು ಯಾವತ್ತೂ ಕಷ್ಟ ಅಂತ ಭಾವಿಸಿಲ್ಲ. ಯಾಕಂದರೆ ಮನಸ್ಸಿಗೆ ಖುಷಿ ಕೊಡೋ ಕೆಲಸನ ಯಾವತ್ತು ಮಾಡ್ತೀವೋ ಅವತ್ತು ನಾವು ದೊಡ್ಡ ಮಟ್ಟದ ಖುಷಿಲಿರ್ತೀವಿ. ನನ್ನ ಟೊಯೋಟಾ ಬಿಟ್ಟಿದ್ದೆ ಆ ಒಂದು ಉದ್ದೇಶಕ್ಕೆ, ಮನಸ್ಸಿಗೆ ಖುಷಿ ಕೊಡೋ ಕೆಲಸ ಮಾಡೋಣ, ಆವಾಗ ಒಂದು ಜೀವನಕ್ಕೆ ಸಾರ್ಥಕತೆ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಕಷ್ಟ ತುಂಬ ಪಟ್ಟಿದ್ದೀವಿ, ಇಲ್ಲ ಅಂತಲ್ಲ. ಆ ಕಷ್ಟದಲ್ಲಿ ಒಂದು ಸುಖ ಕಾಣ್ತಿದ್ದೆ ನಾನು. ಇವತ್ತು ನಾನು ಕೆಲಸ ಬಿಟ್ಟು ಆಚೆ ಬಂದಾಗ 3 ಟೈಮ್ಸ್ ತಿನ್ನೋಕೆ ಊಟ ಇರಲಿಲ್ಲ, ಐ ಅಗ್ರಿ. ಬಟ್ ಅದರೊಳಗಡೆ ಒಂದು ಖುಷಿ ಇರುತ್ತೆ, ನಾನೇನೋ ಮಾಡೋಕೆ ಹೊರಟಿದ್ದೀನಿ, ಅದು ನಮಗೆ ಟೆಂಪ್ಟ್ ಮಾಡೋದು ಒಳಗಡೆ. ಎಸ್, ನಾನು ಆ ಥರ ಪಾಸಿಟಿವ್ ಆಗಿ ತಗೊಳ್ತಾ ಇದ್ದಿದ್ದೆ. ನನ್ನ ಕಷ್ಟ ಬಂದಿದೆ, ನನಗೆ ಹಂಗಾಗಿದೆ, ಆ ಥರ ಎಲ್ಲ ಥಿಂಕ್ ಮಾಡ್ತಿರಲಿಲ್ಲ. ಓಕೆ, ಇವತ್ತು ಇದು ನಾನು ಪಡ್ಕೊಂಡಿರೋ ಸತ್ಯ ಅಲ್ವಾ, ನಾನಾಗೆ ತಗೊಂಡಿರೋ ಸತ್ಯ ಅಲ್ವಾ. ಸೊ ಹಿಂಗಾಗಿ ಅದರಲ್ಲಿ ನಾನು ಖುಷಿ ಕಾಣ್ತಾ ಇದ್ದೆ. ಅಂದರೆ ಇವತ್ತು ಓಕೆ 3 ಟೈಮ್ಸ್ ತಿನ್ನೋಕ್ಕಾಗ್ತಾಯಿಲ್ಲ, 1 ಟೈಮ್ ತಿಂತಿದ್ದೀನಿ, 2 ಟೈಮ್ ತಿಂತಿದ್ದೀನಿ, ಬಟ್ ಅದರೊಳಗಡೆ ಒಂದು ಖುಷಿ ಕಾಣ್ಕೊಳ್ತಾ ಇದ್ದೆ. ನಿಜ. ಓಕೆ, ನೀವು ಮಾಡಿದಂತಹ ಪಾತ್ರಗಳಾಗಿರ್ಬೋದು ಅಥವಾ ನಿಮ್ಮ ಅಭಿನಯ ನೋಡಿ ನಿಮ್ಗೇನಾದರೂ ಒಂದು ಒಳ್ಳೆ ಕಾಂಪ್ಲಿಮೆಂಟ್ಸ್ ಬಂದಿರುವಂಥದ್ದು ಏನಿರ್ಬೋದು? ಎಸ್, ಅಂದರೆ ಫಸ್ಟು ಫ್ರೆಂಚ್ ಬಿರಿಯಾನಿ ಮಾಡಿದಾಗ ಬೆಸ್ಟ್ ಕಾಂಪ್ಲಿಮೆಂಟು ಅಪ್ಪು ಸರ್ ಕೊಟ್ಟಿದ್ದರು. ನನ್ನ ಹಗ್ ಮಾಡಿಕೊಂಡು, ನನ್ನ ಕೋವಿಡ್ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು ಮ್ಯಾಮ್. ನಾನು ಊರಲ್ಲಿದ್ದೆ ಆ್ಯಕ್ಚುಲಿ. ನಮ್ಮ ಪನ್ನಗ ಸರ್ ಡೈರೆಕ್ಟ್ರು ನನಗೆ ಫೋನ್ ಮಾಡಿ ಕರೆಸಿದ ತಕ್ಷಣ ನಾನು ಆಫೀಸ್ಗೆ ಹೋಗಿದ್ದೆ. ಆ ಆಫೀಸ್ಗೆ ಹೋಗಿ ಅಪ್ಪು ಸರ್ನ ಭೇಟಿ ಮಾಡೋಣ ಅಂತ ಪನ್ನಗ ಸರ್ ಕಳಿಸಿದ್ರು. ಅಪ್ಪು ಸರ್ ಹಂಗೆ ಮೆಟ್ಲಿಂದ ಬರ್ತಾಯಿದ್ರು, ನಾನು ಇಲ್ಲಿ ನಿಂತ್ಕೊಂಡಿದ್ದೆ. ಬಂದ ತಕ್ಷಣ ಫಸ್ಟು ಕಾಲು ಮುಗಿದು ಥ್ಯಾಂಕ್ ಯು ಸೋ ಮಚ್ ಸರ್ ಅಂದೆ. ಅವರು ಅಷ್ಟರಲ್ಲಿ ಫುಲ್ ಖುಷಿಯಾಗಿ ಮುಸಲ್ಮಾನಿ ಎಲ್ರಿಗೂ ಹೋಗಿದ್ರಿ ನೀವು, ಎಲ್ಲ ನಿಮ್ಮನ್ನು ಕೇಳ್ತಾ ಇದ್ದಾರೆ, ಬನ್ನಿರಿ ಇವ್ರ ಜೊತೆ ನಂದೊಂದು ಫೋಟೋ ತೆಗೀರಿ, ನನಗೆ ಇವ್ರ ಜೊತೆ ಒಂದು ಫೋಟೋ ಹಾಕೋಣ ಅಂಥೇಳಿ ಹೆಗ್ಲ ಮೇಲೆ ಕೈ ಹಾಕಿ ಒಂದು ಫೋಟೋ ತೆಗೆಸಿದ್ರು ಮೇಡಮ್. ಇವತ್ತು ಆ ಫೋಟೋ ನನ್ನ ಮನೇಲಿ ತುಂಬ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ. ಅದು ಒಂದು ಪ್ರೌಡ್ ಮೂಮೆಂಟ್ ನನಗೆ. ಯಾಕಂದರೆ ಒಬ್ಬ ಸೂಪರ್ ಸ್ಟಾರು, ಒಬ್ಬ ಪದಗಳೇ ಇಲ್ಲ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅಂಥ ವ್ಯಕ್ತಿ ನನಗೆ ಕರೆದು ಒಂದು ಫೋಟೋ ತೆಗೆಸ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಯಾವುದೂ ಇಲ್ಲ. ಅದ್ರ ಜೊತೆಗೆ ಅವತ್ತಿನ ದಿನ ಒಂದಿಷ್ಟು ಹಿತವಚನಗಳನ್ನ ನನಗೆ ಹೇಳಿದರು. ಜೀವನದಲ್ಲಿ ಹೆಂಗಿರಬೇಕು, ಹೇಗಿರಬೇಕು, ಏನೆಲ್ಲ ಮಾಡಬೇಕು ಅಂತ ಒಂದಿಷ್ಟು ಮಾತಾಡಿದ್ರು ನನ್ನ ಒಳಿತಿಗಾಗಿ.
ಅದರಷ್ಟು ಬೆಸ್ಟ್ ಮೂಮೆಂಟ್ ಅವತ್ತಿನ ದಿನ ಯಾವುದೂ ಇಲ್ಲ, ನನ್ನ ಲೈಫಲ್ಲಿ ಯಾವುದೂ ಇಲ್ಲ ಈಗ. ಅದು ಒಂದು ಬೆಸ್ಟ್ ಕಾಂಪ್ಲಿಮೆಂಟ್. ಅದಾದ್ಮೇಲೆ ತುಂಬ ಸಿನಿಮಾಗಳು ಮಾಡಿದೆ. ಪ್ರತಿ ಒಂದು ಕಡೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ರೀತಿ ನಂಗೊಂದು ಬರುತ್ತೆ ಅಂತ. ನೋ ನನಗೆ ಆಡಿಷನ್ ಕೊಟ್ಟಾಗ್ಲೇ ನನಗೆ ಶಾಕ್ ಆಗಿತ್ತು. ನನಗೆ ಲಕ್ ಬೈ ಚಾನ್ಸಲ್ಲಿ ನನಗೆ ಫ್ರೆಂಚ್ ಬಿರಿಯಾನಿ ಅವಕಾಶ ಸಿಕ್ಕಿದ್ದು. ಯಾರೋ ಒಬ್ಬರು ಸ್ಟಿಲ್ ಫೋಟೋಗ್ರಾಫರ್ ಅಸಿಸ್ಟೆಂಟು ನನಗೆ ಆಡಿಷನ್ ನಡೀತಾ ಇದೆ ಅಂತ ಕರ್ಕೊಂಡೋಗಿ ಆಡಿಷನ್ ಕೊಡ್ತೀನಿ. ಅದ್ರ ಬಿಫೋರ್ ಎಷ್ಟೋ ದಿನದಿಂದ ಮಜಲ್ ಮಣಿ ಇರುವಲ್ಲಿ ಆಡಿಷನ್ ನಡೀತಾ ಇರುತ್ತೆ. ನಾನು ಹೋದೆ, ಸ್ಕ್ರಿಪ್ಟ್ ಕೊಟ್ಟರು ಮೇಡಮ್, 3 ಪೇಜ್ ಇತ್ತು ಸ್ಕ್ರಿಪ್ಟು. 10 ಮಿನಿಟ್ಸ್ ಟೈಮ್ ತೊಗೊಂಡೆ, ಆಡಿಷನ್ ಕೊಟ್ಟೆ. ನಾನೇ ಶಾಕಾಗಿ ಸ್ಟನ್ನಾಗಿ ನಿಂತ್ಬಿಟ್ಟಿದ್ದೆ. ಆಡಿಷನ್ ಕೊಟ್ಟು 2 ನಿಮಿಷಕ್ಕೆ ಸ್ಕ್ರಿಪ್ಟ್ ತೆಗೆದು ಕೈಯಲ್ಲಿಟ್ಟರು, ನೀವೇ ಈ ರೋಲ್ ಮಾಡ್ತಾಯಿದ್ದೀರಾ, ಹೋಗಿ ರೆಡಿಯಾಗಿ ಅಂತ. ಫುಲ್ಲು ಶಾಕು. ಸ್ಕ್ರಿಪ್ಟ್ ಇಟ್ಕೊಂಡಿದ್ದೀನಿ, ಕೈ ನಡುಗ್ತಾ ಇದ್ದೀನಿ, PRK ಆಫೀಸು ನೋಡ್ತಾ ಇದ್ದೀನಿ, ಇದು ನಿಜನಾ ಸುಳ್ಳ ಹಿಂಗೆ ಗಿಂಚ್ಕೊಳ್ತಾ ಇದ್ದೀನಿ. ಮತ್ತೆ ಸ್ಕ್ರಿಪ್ಟ್ ಇಟ್ಕೊಂಡು ಕೆಳಗಡೆ ಬರ್ತೀನಿ, ಆಫೀಸ್ ನೋಡ್ತೀನಿ, ಇದು ಸ್ಕ್ರಿಪ್ಟ್ ನೋಡ್ತೀನಿ, ಆಫೀಸ್ ನೋಡ್ತೀನಿ, ಸ್ಕ್ರಿಪ್ಟ್ ನೋಡ್ತೀನಿ. ನಮ್ಮ ಅಣ್ಣನೂ ಫೋನ್ ಮಾಡ್ತೀನಿ, ಈ ಥರ ಹಂಗೆ ಪುನೀತ್ ಸರ್ ಬ್ಯಾನರಲ್ಲಿ ಒಂದು ಮೇನ್ ಲೀಡ್ ಮಾಡ್ತಾಯಿದ್ದೀನಿ, ಹಿಂಗೆ ಸೆಲೆಕ್ಟ್ ಆಗಿದ್ದೀನಿ ಅಂದ. ಹೌದಾ, ಸರಿ ಬಿಡು, ಏನು ಭ್ರಮೇಲಿ ಇದೆಯಾ ನೀನು ಅನ್ನೋ ಥರ ಅವನು. ಯಾರೂ ನಂಬಿರಲಿಲ್ಲ. ಆಮೇಲೆ ಸಿನಿಮಾ ಮುಗಿಯುತ್ತೆ. ಸಿನಿಮಾ ಮುಗಿದ್ಮೇಲೆ ಬೇರೆ ಸಿನಿಮಾಗೆ ಆಡಿಷನ್ ಕೊಡ್ತಿರ್ತೀನಿ. ಈಗ ಬೇರೆ ಸಿನಿಮಾಗೆ ಹೋದಾಗ ಕ್ಯಾಶುವಲ್ ಟಾಕ್ ಮಾಡ್ತಾ ಇರ್ತಿರ್ತಾರೆ, ಈ ಥರ PRK ಒಂದು ಮೇನ್ ಲೀಡ್ ಮಾಡಿದ್ದೀನಿ ಸರ್, ಹಂಗೆ ಹೆಂಗೆ. ಹೌದಾ, ಹಾಂ ಯಾರು ನಂಬ್ತಾ ಇಲ್ಲ ನಾನು PRK ಲೀಡ್ ಮಾಡಿದ್ದೀನಿ ಅಂದರೆ, ಬಿಕಾಸ್ ಐ ಆಮ್ ಅ ಫ್ರೆಶರ್. ಹೌದಾ, ಯಾರು ನಂಬ್ತಾ ಇಲ್ಲ. ಹೌದಲ್ಲ, ನಾನು ಹೇಳಿದ್ರೆ ಯಾರು ನಂಬಲ್ಲ ಬಿಡು, ಹಂಗೆ ಹೆಂಗೆ ಅಂತ ನಾನು ಸುಮ್ಮನಿದ್ದೀನಿ ಮೇಡಮ್. ಒಟ್ಟು ಫ್ರೆಂಚ್ ಬಿರಿಯಾನಿ ಅಮೆಝಾನ್ ರಿಲೀಸ್ ಆದಾಗ ಅವಾಗ ಎಲ್ಲರೂ ಫೋನ್ ಹೌದು ಮುಚ್ಚ ಆಮೇಲೆ ಸುಮಾರು ಜನ. ಆಮೇಲೆ ಆ ಪಾತ್ರನೂ ಜನ ಅಷ್ಟು ಹತ್ರದಿಂದ ರಿಸೀವ್ ಮಾಡ್ತಾರಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಮ್ಯಾಮ್. ನಿಜವಾಗ್ಲೂ ಆಡಿಯನ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಇವತ್ತು ಎಲ್ಲಿ ಹೋದರೂ ಇವತ್ತು ಗುರು ಶಿಷ್ಯರು, ಟಗರು ಪಲ್ಯ, ಬೇರೆ ಬೇರೆ ಸಿನಿಮಾಗಳೆಲ್ಲ ಆಗಿದೆ. ಇವತ್ತು ಎಲ್ಲಿ ಹೋದ್ರು ಮಜಲ್ ಮಣಿ ಅಂತಲೇ ಮಾತಾಡಿಸ್ತಾರೆ. ಅದು ಅಷ್ಟು ಹತ್ರದಿಂದ ರಿಸೀವ್ ಮಾಡಿದ್ದೆ. ಎಷ್ಟು ಇದಾಯಿತು ಸರ್ ಅಂತ, ಯಾವ ರೀತಿ ಅದು ನೋಡಿ. ಫ್ರೆಂಚ್ ಬಿರಿಯಾನಿ ಬಿಫೋರ್ ಒಂದು 3 ಸಿನಿಮಾ ಮಾಡಿದ್ದೆ ಅಂದ್ಕೊಳ್ತೀನಿ. ಆಫ್ಟರ್ ಫ್ರೆಂಚ್ ಬಿರಿಯಾನಿ ಒಂದು 30 ಸಿನಿಮಾ ಮಾಡಿದ್ದೀನಿ. ಡಿಫ್ರೆನ್ಸ್ ಇಷ್ಟೇ ಮೇಡಮ್, ಅದು ಒಂದು ಪಾತ್ರ ಇವತ್ತು ಇಲ್ಲೂವರೆಗೂ ನಿಮ್ಮ ಜೊತೆ ಕೂರಿಸಿದೆ ಅಂತಲೇ ಹೇಳ್ಬೋದು. ಮಜಲ್ ಮಣಿ ಅಂತಲೇ ಕರೀತಾರೆ ಇವತ್ತು ಮಹಾಂತೇಶ್. ಅದೊಂದು ಖುಷಿ. ಅದೇ ಈ ಥರದ್ದೆಲ್ಲ ಜರ್ನಿ ಆ ಸಿನಿಮಾದಿಂದ. ಬಟ್ ಇವತ್ತು ಆ ಪಾತ್ರದಿಂದ ಇನ್ನೂ ಹಲವಾರು ಪಾತ್ರಗಳು ಬಂದಿದೆ. ಆ ಪಾತ್ರಗಳು ತುಂಬ ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಹೊಗಳಿದ್ದಾರೆ ಕೂಡ. ಈಗ ಗುರು ಶಿಷ್ಯರು ಸಿನಿಮಾ ನೋಡಿದಾಗ ಶರಣ್ ಸರ್ ಒಟ್ಟಿಗೆ ಫುಲ್ ಸಿನಿಮಾ ಇದ್ದೀನಿ. ಸೊ ಅದೊಂದು ಪಾತ್ರ ಆಗಿರ್ಬೋದು. ಗುರು ಶಿಷ್ಯರ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಅದೊಂದು ಮೈನ್ ರೋಲ್ ಆಗಿ ನಮಗೆ ಕಾಣಿಸ್ಕೊಳ್ತೀರಾ. ಗುರು ಶಿಷ್ಯರು ಅದೊಂದು ಜರ್ನಿ ಮ್ಯಾಮ್. ಅದು ಮಕ್ಕಳ ಸಿನಿಮಾ, ಮಕ್ಕಳ ಜೊತೆ ನಾವು ಮಕ್ಕಳಾಗಿದ್ವಿ. ಆ ಸಿನಿಮಾದ ಎಕ್ಸ್ಪೀರಿಯನ್ಸೇ ಅಷ್ಟು. ಒಂದು 40-50 ಡೇಸ್ ಮಕ್ಕಳ ಜೊತೆ ಮಕ್ಕಳಾಗಿದ್ವಿ. ಅದೇ ಒಂದು ಸಿನಿಮಾ. ಆ ಸಿನಿಮಾದ ಎಕ್ಸ್ಪೀರಿಯನ್ಸು ಅದ್ಭುತ. ಯಾಕಂದರೆ 90s ಸಿನಿಮಾ ಆಗಿರೋದ್ರಿಂದ ಆವಾಗಿನ ನಮ್ಮ ಲೈಫ್ ಸ್ಟೈಲ್ ಮೆಮೊರಿನ ನಾವು ರೀಕಾಲ್ ಮಾಡ್ದಂಗಿತ್ತು. ಆ ಸೆಟ್ಟು, ಆ ಮಕ್ಕಳ ಜೊತೆ, ಆಮೇಲೆ ಆ ಖೋಖೋ ಇರ್ಬೋದು. ನಾವು ಆಫ್ ಸ್ಕ್ರೀನಲ್ಲಿ ಒಂದಿಷ್ಟು ಆಟಗಳು ಆಡ್ತಾಯಿದ್ವಿ. ಅವು 90s ಆಟಗಳೇ. ಸೊ ಅವೆಲ್ಲ ನಮ್ಮ ಚೈಲ್ಡ್ಹುಡ್ ಲೈಫ್ನ ರೀಕಾಲ್ ಮಾಡ್ದಂಗಿತ್ತು. ಯಾವುದೋ ಗುರು ಶಿಷ್ಯರು. ಟಗರು ಪಲ್ಲೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಡೈಲಿ 300 ಮೆಟ್ಲು ಹತ್ತೋದು, ಇಳಿಯೋದು ಅದು ಸಾಧ್ಯನೇ ಇಲ್ಲ ಮೇಡಮ್. ಅದು ಯಾಕಂದರೆ ಬರಚುಕ್ಕಿ ಫಾಲ್ಸ್ ಕೆಳಗಡೆ ಸೆಟ್ ಹಾಕಿದ್ರು ಆ್ಯಕ್ಚುಲಿ. ಇಳಿಯುವಾಗೇನೋ ಸ್ವಲ್ಪ ಬೆಳಿಗ್ಗೆ ವಾಕ್ ಮಾಡ್ದಂಗಿರೋದು, ಎನರ್ಜಿ ಇರೋದು. ಸಂಜೆ ಬರಬೇಕಾದಾಗಂತೂ ಮುಗ್ದೇ ಹೋಯ್ತು. ಎಲ್ರಿಗೂ ನವರಂಧ್ರಗಳಲ್ಲೂ ಖುಷಿ. ಆ ಥರ ಆ ಸಿನಿಮಾದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಅದು ಕೂಡ ಸಿನಿಮಾ ತುಂಬ ಚೆನ್ನಾಗಿ ಬಂತು. ಅದು ಒಂದು ಒಳ್ಳೆ ಪಾತ್ರ, ಚೆಲುವ ಅಂತ. ಅದು ಒಂದಿಷ್ಟು ಪಾತ್ರಗಳಿಗೆ ಒಳ್ಳೆ ಅಪ್ರಿಷಿಯೇಷನ್ ಸಿಕ್ಕಿದೆ ಇತ್ತೀಚಿನ ದಿನಗಳಲ್ಲಿ. ಫ್ಯಾಮಿಲಿ ಪ್ಯಾಕ್ ಹೇಗಿತ್ತು ಸರ್? ಫ್ಯಾಮಿಲಿ ಪ್ಯಾಕು ನಂಗೆ ಸಡನ್ನಾಗಿ ಬಂದ ಆಫರ್. ಅದು ಫ್ಯಾಮಿಲಿ ಪ್ಯಾಕಲ್ಲಿ ನಾನು ಒಂದು ಚಿಕ್ಕ ಪಾತ್ರ ನಿಭಾಯಿಸಿದ್ದೆ ಮೇಡಮ್. ಸಡನ್ನಾಗಿ ಕಾಲ್ ಮಾಡಿದ್ರು ಪ್ರೊಡಕ್ಷನ್ ಹೌಸಿಂದ, ಸರ್ ಬರ್ತೀನಿ ಸರ್ ಅಂತೇಳಿ ಹೋಗಿ ಮಾಡಿ ಬಂದಿದ್ದು ಫ್ಯಾಮಿಲಿ ಪ್ಯಾಕಲ್ಲಿ. ಸೊ ಸಡನ್ನಾಗಿ ಮಾಡಿದ್ದು ಪಾತ್ರ. ಓಕೆ, ನಮಗೋಸ್ಕರ ಒಂದೆರಡು ಡೈಲಾಗ್ ಹೇಳ್ತೀರಾ ಸರ್? ಯಾವುದಾದ್ರೂ ನೀವು ಮಾಡಿರುವಂಥ ಸಿನಿಮಾದಲ್ಲಿ? ನೋಡ್ತಾ ಇರೋ ಚೆನ್ನಣ್ಣ, 1 ಗ್ರಾಮ್ ಆ ಕಡೆ ಈ ಕಡೆ ಹೋಗದೆ ಪಕ್ಕಾ ಬ್ಲೇಡ್ ಇಟ್ಟೆ, ಲೇಸರ್ ಕಟ್ಟಿಂಗ್. ಇದು ಟಗರು ಪಲ್ಯ ಅಂತ ಆ್ಯಕ್ಚುಲಿ.
ಆ ಸಿನಿಮಾದಲ್ಲಿ ಇದೆ ಬ್ಲೇಡ್ ಕಟ್ಟಿಂಗ್ ಫೇಮಸ್ ಡೈಲಾಗ್ ಆ್ಯಕ್ಚುಲಿ. ಕ್ಯಾಚೇರು, ಚಾ ಬೇಡ ಕಾಫಿ ಕೊಡೋ, ರುಕೋ ಜರ, ಜ್ವರ ಬಂದ್ರೆ ಹಾಸ್ಪಿಟ್ಲಿಗೆ ಹೋಗಲ್ಲ. ಎಸ್. ಓಕೆ, ಇನ್ನು ಯಾವ್ಯಾವ ಥರ ಪಾತ್ರಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಈಗ ಒಂದಿಷ್ಟು ಬೇರೆ ಬೇರೆ ಶೇಡಲ್ಲಿ ಒಂದಿಷ್ಟು ಪಾತ್ರ ಮಾಡ್ತಾ ಇದ್ದೀನಿ. ಅಂದರೆ ಕೋಮಲ್ ಸರ್ ಒಟ್ಟಿಗೆ ಒಂದು ಎಲ್ಲ ಕುನ್ನಿ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಅದು ಮುಗಿಯೋ ಹಂತದಲ್ಲಿದೆ. ಅದು ಒಂದು ತುಂಬ ಒಳ್ಳೆ ಪಾತ್ರ ಮಾಡಿದ್ದೀನಿ. ಜೊತೆಗೆ ನಿರೂಪ್ ಭಂಡಾರಿ ಸರ್ ಒಟ್ಟಿಗೆ ಒಂದು ಸಿನಿಮಾ ನಡೀತಾ ಇದೆ. ಆಲ್ಮೋಸ್ಟ್ ಭಗವಂತನ ಆಶೀರ್ವಾದ ಒಂದು ಸಿನಿಮಾ ನಡೀತಾ ಇದೆ. ಬಟ್ ಆಡಿಯನ್ಸ್ಗೆ ಪ್ರತಿ ಕ್ಷಣ ನಾನು ಸ್ಕ್ರೀನ್ ಮೇಲೆ ಬಂದಾಗ ಖುಷಿ ಪಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಪ್ರತಿ ಪಾತ್ರವೂ ಡಿಫ್ರೆಂಟ್ ಆಗಿರಬೇಕು. ನಾನು ಪ್ರತಿ ಸಾರಿ ಬಂದಾಗ ಅವರು ಎಕ್ಸೈಟ್ ಆಗಬೇಕು ಅನ್ನೋ ಒಂದಿಷ್ಟು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಅದೇ ಥರದ ಪಾತ್ರಗಳು ಅರಸಿ ಬಂದಿದೆ. ಸೊ ನೋಡೋಣ. ಓಕೆ, ಒಂದು ಇವಾಗ ಹೇಳಿದ್ರಿ ಸರ್ ನೀವು, ನಮ್ಮ ಮನೆಯಲ್ಲಿ ಹಿಂದೆ ಟಿವಿ ಇರಲಿಲ್ಲ ನಾವು ಚಿಕ್ಕವರಿದ್ದಾಗ ಅಂತ. ಸೊ ಇವಾಗ ನೀವೇ ಟಿವಿಲಿ ಬರ್ತಾ ಇದ್ದೀರಾ, ಹೇಗೆ ಅನ್ಸುತ್ತೆ ಸರ್? ನಿಮ್ಮ ಊರಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಯಾವ ಥರ? ಇಲ್ಲ, ಇವಾಗ ಅದೇ ಹೇಳಿದ್ನಲ್ಲ, ಅಪ್ಪ ಅಮ್ಮ ಫ್ಯಾಮಿಲಿ ರಿಲೇಟಿವ್ಸು ಈಗೆಲ್ಲ ಹೊಗಳ್ತಿರ್ತಾರೆ. ಅವತ್ತು ಟಿ ವಿ ಇರಲಿಲ್ಲ, ಇವತ್ತಿಷ್ಟು ಗೋಡೆ ಅಷ್ಟು ದೊಡ್ಡ ಟಿ ವಿ ಇದೆ. ಸೊ ಅದೇ ಜರ್ನಿ ಮೇಡಮ್. ಅಂದರೆ ಕಷ್ಟಪಟ್ಟರೆ ಪ್ರತಿಯೊಂದು ನಮ್ಮ ಹತ್ರ ಬರುತ್ತೆ. ಅದು ಆನೆಸ್ಟ್ ಆಗಿರಬೇಕು. ಏನು ಇಲ್ದಿರೋ ದಿನಗಳು ನೋಡಿದ್ದೀವಿ, ಇವತ್ತೆಲ್ಲ ಇರೋ ದಿನಗಳು ಇದೆ. ನಾನು ಹೇಳ್ತಿರೋದು, ನೀನು ಏನೇ ಮಾಡೋಕ್ಕೆ ಹೋಗು, ಆನೆಸ್ಟಾಗಿ ಟ್ರೈ ಮಾಡು, ಪ್ರಯತ್ನ ಮಾಡು. ಇವತ್ತಾಗಲಿಲ್ಲ ನಾಳೆ ಆಗುತ್ತೆ, ನಾಳೆ ಆಗಲಿಲ್ಲ ನಾಡಿದ್ದಾಗುತ್ತೆ. ಆ ಆನೆಸ್ಟಿಯಿಂದ ಇವತ್ತು ನನಗೆ ಎಲ್ಲನೂ ಸಿಕ್ಕಿದೆ ಭಗವಂತನ ಆಶೀರ್ವಾದದಿಂದ. ಇವತ್ತು ಅದೇ ಎಂಟೈರ್ ಫ್ಯಾಮಿಲಿ ಹ್ಯಾಪಿ, ಅದರಲ್ಲಿ ನೋ ಡೌಟ್. ಓಕೆ, ತಮಿಳಿನ ಯೋಗಿ ಬಾಬು ಅವರು ಫೇಮಸ್ ಆ್ಯಕ್ಟರ್. ಸೊ ಅವ್ರ ಥರ ನೀವು ಕಾಣ್ತೀರಾ ಅಂತ ಹೇಳ್ತಾರೆ. ಇಲ್ಲ, ನನಗೆ ಸುಮಾರು ಜನ ಹಂಗೆ ಹೇಳ್ತಾರೆ. ನಾನು ಯಾವುದೋ ಸೆಟ್ಟಿಗೆ ಹೋದಾಗ ಯೂಶ್ವಲಿ ನಾನು ನಾರ್ಮಲ್ ಟೈಮಲ್ಲಿ ಜುಟ್ಟು ಹಾಕಿರ್ತೀನಿ ಸರ್, ಅಥವಾ ನೀವು ಇಂಡಸ್ಟ್ರಿಗೆ ಬಂದ್ಮೇಲೆ ನಿಮ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ? ಇಲ್ಲ, ನನಗೆ ಯಾವಾಗೂ ಯೋಗಿ ಬಾಬು ಅವರು ಅಷ್ಟು ಫೇಮಸ್ ಇರಲಿಲ್ಲ. ಇತ್ತೀಚೆಗೆ ಅಂದರೆ ನಾನು 2014-15 ಬಂದಿದ್ದು ಇಂಡಸ್ಟ್ರಿಗೆ. ಅವ್ರು ಆ ಟೈಮಲ್ಲಿ ಬೆಳೀತಾ ಇದ್ದು ಅವರ್ಸು. ಅಂದರೆ ಯೋಗಿ ಬಾಬು ನನಗೆ ಸಿಮಿಲರ್ ಹೇರ್ ಸ್ಟೈಲ್ ಇದೆ, ಸ್ವಲ್ಪ ಕಲರು ಅದೇ ಥರ ಇದೆ. ಅವರು ಕಪ್ಪು, ನಾನು ಕಪ್ಪು. ಸೊ ಓಕೆ, ಆಫ್ಟರ್ ಫ್ರೆಂಚ್ ಬಿರಿಯಾನಿ ಆ್ಯಕ್ಚುಲಿ ನಾನು ಅವ್ರದ್ದೊಂದು ಸಿನಿಮಾ ಮಾಡಬೇಕಾಗಿತ್ತು ಕನ್ನಡದಲ್ಲಿ. ಕೊಲೊಮವ ಕೋಕಿಲ ಅಂತ ಅಲ್ಲಿ ಮಾಡಿದರು. ನಾವು ಕನ್ನಡದಲ್ಲಿ ಅದನ್ನು ರಿಮೇಕ್ ಮಾಡ್ತಾಯಿದ್ವಿ. ಅದು ಲಾಸ್ಟ್ ಟೈಮ್ ಏನೋ ರೈಟ್ಸ್ ಪ್ರಾಬ್ಲಮ್ ಆಗಿ ನಿಂತೋಯ್ತು ಪ್ರಾಜೆಕ್ಟು. ಆ ಟೈಮಲ್ಲಿ ಯೋಗಿ ಬಾಬು ಅವ್ರು ನಾನು ಭೇಟಿ ಮಾಡಿದ್ದೆ. ಯಾಕೆಂದರೆ ಅವ್ರ ರೋಲ್ನ ನಾನು ಮಾಡ್ತಾ ಇದ್ನಲ್ಲ ಕನ್ನಡದಲ್ಲಿ. ಸೊ ಅವ್ರು ಬೆಂಗಳೂರು ಬಂದಾಗ ಫೋನ್ ಮಾಡಿ ಕರೆಸಿದ್ರು. ಅವ್ರ ಜೊತೆಲಿ ಒಬ್ಬರು ಕನ್ನಡದವ್ರು ಇರ್ತಾರೆ, ಅವ್ರು ನನಗೆ ಪರಿಚಯ ಇದ್ದರು. ಅವರು ಹೋಟ್ಲಿಗೆ ಕರೆಸಿ ಅಲ್ಲಿ ಸುಮಾರು ಹೊತ್ತು ಮಾತಾಡಿ, ಅವರೆಲ್ಲ ನನ್ನ ತಮಿಳು ಸ್ವಲ್ಪ ಬರ್ತಾಯಿತ್ತು. ಸೊ ಮ್ಯಾನೇಜ್ ಮಾಡಿ ಮಾತಾಡಿ ಅವರು ನನಗೆ ತುಂಬ ವಿಶ್ ಮಾಡಿದ್ರು, ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ತಂಬಿ, ನಲ್ಲ ಪಣ್ಣು, ಈ ಥರ ಒಂದಿಷ್ಟು ಸಜೆಷನ್ ಕೊಟ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು. ಥ್ಯಾಂಕ್ ಯು ಸರ್ ಅಂದಿದ್ದೆ. ಅದಾದಮೇಲೆ ಇವಾಗ ನಾನು ಯಾವುದಾದ್ರೂ ಸಿನಿಮಾಗೆ ಹೋದಾಗ ಒಂದಿಷ್ಟು ಜನ ಕಂಪೇರ್ ಮಾಡ್ತಿರ್ತಾರೆ, ಸರ್ ಯೋಗಿ ಬಾಬು ಅವ್ರು ಚಿಂದಿ ಸರ್, ನೀವು ಹಂಗೆ ಇದ್ದೀರಾ, ಹಂಗೆ ಬೆಳೀತಾ ಇದ್ದೀರಾ. ಇಲ್ಲ ಮ್ಯಾಮ್, ನನಗೆ ಯಾರಾದರೂ ಹೇಳಿದಾಗ ಖುಷಿ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ಟು ನಾನಾಗಿರಬೇಕು ಅಂತ ಹೆಚ್ಚಿಗೆ ಇಷ್ಟಪಡ್ತೀನಿ. ಅವರು ಹೊಗಳಿಕೆಗೆ ಖುಷಿ ಇದೆ, ಬಟ್ ನನ್ನ ಮನಸ್ಸಲ್ಲಿ ಏನಿದೆ ಅಂದರೆ ನಾನಾಗಿರಬೇಕು, ನಾನಾಗಿ ಮುಂದೆ ಬರಬೇಕು, ನಾನಾಗಿ ಗೆಲ್ಲಬೇಕು ಅನ್ನೋ ಒಂದು ಛಲ ಅಷ್ಟೇ. ಓಕೆ, ನೀವು ಮುಖ್ಯವಾಗಿ ಯಾದಗಿರಿ ಅವರು, ಬಟ್ ಎಷ್ಟೋ ಜನ ನಿಮಗೆ ತಮಿಳ್ನವರು ಅಂತ ಅನ್ಕೊಂಡಿದ್ದಾರೆ ಅಂತೇಳಿ, ಯಾಕೆ ಹಂಗೆ ಅನ್ಕೊಂಡು? ಇಲ್ಲ, ಕಲರ್ ಹಂಗಿದೆ ಮೇಡಮ್. ಮೇ ಬಿ ಕಲರಿಂದ ಅನ್ಕೋಬೋದು. ಬಟ್ಟು ನಾನು ಕನ್ನಡಿಗ, ನಾರ್ತ್ ಕರ್ನಾಟಕದವರು. ಜೊತೆಗೆ ನನಗೆ ನಾರ್ತ್ ಕರ್ನಾಟಕ ಸ್ಲ್ಯಾಂಗು ಸ್ವಲ್ಪ ಕಡಿಮೆ ಆಗಿದೆ, ಬಿಕಾಸ್ ನಾನು ಚೈಲ್ಡ್ಹುಡ್ಡಿಂದ ಈ ಭಾಗದಲ್ಲಿ ಬೆಳೆದಿರೋದು. ಬಟ್ ನನ್ನ ಹುಟ್ಟೂರು ಎಲ್ಲ ನಾರ್ತ್ ಕರ್ನಾಟಕ. ಇವಾಗಲೂ ತಿಂಗಳಿಗೆ 2 ಸಾರಿ ಅಥವಾ ಯಾವಾಗಲಾದರೂ ಬೇಜಾರಾದಾಗ ಊರಿಗೆ ಬರ್ತಾನೆ ಇರ್ತೀನಿ. ನನಗೂ ಈಗ ಸದ್ಯದಲ್ಲೇ ನಮ್ಮ ಭಾಗದ್ದು ಒಂದು ಸ್ಲ್ಯಾಂಗ್ ಕ್ಯಾರೆಕ್ಟ್ರು ಪ್ಲೇ ಮಾಡ್ತಾ ಇದ್ದೀನಿ. ಅದು ಇನ್ನೂ ಡಿಸ್ಕಷನ್ ನಡೀತಾ ಇದೆ ಫೈನಲೈಸೇಷನ್ ಆಗೋಕ್ಕೆ. ಸೊ ಈ ಸಾರಿ ಹೋದಾಗ ನಾರ್ತ್ ಕರ್ನಾಟಕ ಪಕ್ಕ ಮಾಡ್ತೀನಿ. ಅದು
ಮರ್ತಿಲ್ಲ, ಒಳಗಡೆ ಇದೆ. ಈ ಸಾರಿ ತರ್ತೀನಿ ವಿಡಿಯೋ ಆನ್ ಸ್ಕ್ರೀನ್ಗೆ. ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ ತರ್ತೀನಿ. ಓಕೆ. ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ತಮಿಳು, ತೆಲುಗು ಈ ಥರದ್ರೆಲ್ಲ ನಟಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ನಾನು ನಮ್ಮ ಕರುನಾಡಲ್ಲೇ ಮಾಡಬೇಕು ಅನ್ನೋ ಒಂದು ಹೆಚ್ಚಿನ ಆಸೆ. ಯಾಕೆಂದರೆ ಇವತ್ತು ಎಲ್ಲೋ ಇದ್ದವನು ಇಲ್ಲಿವರೆಗೂ ಬಂದಿದ್ದೀನಿ ಬಿಕಾಸ್ ಆಫ್ ಕನ್ನಡಿಗರಿಂದ. ಕನ್ನಡಿಗರಿಗೋಸ್ಕರ ಎಷ್ಟಾಗುತ್ತೆ ಅಷ್ಟು ದಿ ಬೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಅಂತೂ ಸದ್ಯಕ್ಕಂತೂ ಇಲ್ಲ ಮ್ಯಾಮ್, ಯಾವುದೇ ರೀತಿ ಇಲ್ಲ. ಅದು ನೋಡ್ಬೇಕು. ಇನ್ನೊಂದು ಫಿಲ್ಮಲ್ಲಿ ನೀವು ಮಾಡಿದ್ದೀರಾ, ನಮೋ ಭೂತಾತ್ಮ ಅಂತ. ಸೊ ಅದು ಹೆಂಗಿದೆ? ಯಾಕಂದ್ರೆ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ ಅದು. ಎಸ್ ನಮೋ ಭೂತಾತ್ಮ ಟು ಕೋಮಲ್ ಸರ್ ಜೊತೆಗೆ. ಅದು ಕೂಡ ಅದು ಒಂದು ಡಾನ್ ಆಗಿ ಮಾಡಿರೋ ಕ್ಯಾರೆಕ್ಟ್ರು. ಇತ್ತೀಚೆಗೆ ನನಗೆ ಅದೇ ಹೇಳಕ್ಕೆ ಬಂದೆ, ಯಾವುದೋ ನಾನು ಮಾಡಿರೋ ಒಂದು ಸೀನೇ ವೈರಲ್ ಆಗಿತ್ತು. ಯಾವುದೋ ಕ್ಯಾಚ್ ಇದೆ ಚಾ ಬೇಡ ಕಾಫಿ ಕೊಡೋ ಅನ್ನೋ ಒಂದು ಸೀನು. ನನಗೆ ಪ್ರತಿದಿನ ಇನ್ಸ್ಟಾದಲ್ಲಿ 20 ಜನ 15 ಜನ ಟ್ಯಾಗ್ ಮಾಡ್ತಾನೆ ಇರೋರು, ಅಷ್ಟು ಇದಾಗಿತ್ತು. ನಾನು ಅಲ್ಲಿ ಸೀನ್ ಮಾಡಬೇಕಾದಾಗ ಅದು ಒಂದೇ ಟೇಕಲ್ಲಿ ಮಾಡಿದ್ದು. ನಂಗೆ ಗೊತ್ತಿಲ್ಲ ಅದು ಹಿಂಗೆ ಆಗುತ್ತೆ ಅಂತ, ಕ್ಯಾಶುವಲ್ ಆಗಿ ಮಾಡಿದ್ದು. ಒಟ್ಟು ನನಗೆ ಇಂಪ್ಯಾಕ್ಟ್ ಆಗಿದ್ದು ವೈರಲ್ ಆದಮೇಲೆ, ಓ ಹಿಂಗೆಲ್ಲ ಇದೆಯಲ್ಲ ಅಂತ. ಸೊ ಅದನ್ನ ಆ ಸೀನ್ ನೋಡಿ ನಾನೇ ಸುಮಾರು ಸಾರಿ ನಕ್ಕಿದ್ದೀನಿ. ಅದು ಎಲ್ಲಾಕೋನಿ ಮುರಳಿ ಮಾಸ್ಟರ್ ಒಟ್ಟಿಗೆ ಸಿನಿಮಾ ಮಾಡಿದ್ದು. ಅದು ಒಂದು ಕ್ರೇಜಿ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಹೇರ್ಸ್ ಡಿಸೈನ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ತುಂಬ ಚೆನ್ನಾಗಾಗಿತ್ತು. ಓಕೆ. ಆಮೇಲೆ ಇನ್ನೊಂದು ಚಿತ್ರ ಚಿತ್ತು ಯುವಕರ ಸಂಘ ಅಂತ ಮಾಡಿದ್ರೆ, ಹೆಂಗೆ ಅದು ಯಾವ ರೀತಿ ಅಂತ? ಇವಾಗ ಅದು ಇನ್ನೂ ನಡೀತಾ ಇದೆ ಮ್ಯಾಮ್. ಲಾಸ್ಟ್ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಚಿತ್ತು ಯುವಕರ ಸಂಘ ಅಂತ. ಶಿವು ರಾಮನಗರ ಡೈರೆಕ್ಟ್ರು. ಅದು ಆಲ್ಮೋಸ್ಟ್ ಮುಗ್ದಿದೆ. ಇನ್ನೊಂದು ಫೈನಲ್ ಶೆಡ್ಯೂಲು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದು ಆದರೆ ಎಲ್ಲ ಅದ್ರ ಹೆಸರು ಕೂಡ ಒಂಥರ ಬೇರೆ ಥರ ಇದೆ. ಸೊ ಹಿಂಗೆ ಅದು ಏನು ಕಂಟೆಂಟ್ ಇದೆ? ಅಲ್ಲ ಅಂದರೆ ಅದು ಈ ಊರಲ್ಲಿ ಉಡಾಳ್ ನನ್ನ ಮಕ್ಳು ಇರ್ತಾರಲ್ಲ 4 ಜನ, ಅದರ ಆ ಥರ ಕಂಪ್ಲೀಟ್ಲಿ ಏನು ಅಂದರೆ ಅದು ಹೇಳಿದ್ನಲ್ಲ, ನಾನು ಮಾಡ್ತಿರೋ ಒಂದಿಷ್ಟು ಪಾತ್ರಗಳು ತುಂಬ ಅದೃಷ್ಟವಂತನಾಗಿ ಸಿಕ್ಕಿರೋ ಪಾತ್ರಗಳೇ. ತುಂಬ ಎಲ್ಲ ಸಿನಿಮಾಗಳು ಅಷ್ಟೇ. ನನ್ನ ಬಯಸದ ಬಂದ ಭಾಗ್ಯಗಳು ಅವೆಲ್ಲ. ಆಗ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದನೋ ಅಥವಾ ಇಂಡಸ್ಟ್ರಿಗೆ ಕೊಡ್ತಾರ ಗಿಫ್ಟು ಏನಂತನೂ ಹೇಳೋಕ್ಕಾಗಲ್ಲ. ಬಟ್ ಸಿಕ್ಕಿರೋ ಪಾತ್ರಗಳೆಲ್ಲ ಡಿಫ್ರೆಂಟ್ ಆಗಂತೂ ಸಿಕ್ಕಿದೆ. ಇವತ್ತು ಪ್ರತಿ ಪಾತ್ರಗಳನ್ನು ಆಡಿಯನ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದ ಅತ್ಯಂತ ಸುಂದರ ಕ್ಷಣ? ಅಪ್ಪು ಸರ್ ಜೊತೆ ಕಳೆದ ಕ್ಷಣಗಳು. ಏನನ್ನ ಸದಾ ನೆನಪಿನಲ್ಲಿ ಇಟ್ಕೊಳ್ತೀರಾ? ಸಿನಿಮಾ. ಓಕೆ. ನಿಮ್ಮ ಜೀವನದ ಮಹತ್ವದ ನಿರ್ಧಾರ? ಅದು ಕೂಡ ಸಿನಿಮಾನೇ. ಓಕೆ. ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳ್ತೀರಾ? ತುಂಬ ಕಡಿಮೆ. ಓಕೆ. ವಿರಾಮವನ್ನು ಹೇಗೆ ಕಳಿತೀರಾ? ಬುಕ್ಸ್ ಓದೋದು, ಸಿನಿಮಾ ನೋಡೋದು, ಎರಡೇ. ಓಕೆ. ಜನ ನಿಮ್ಮನ್ನು ಹೇಗೆ ಗುರುತಿಸಬೇಕು ಅಂತ ನೀವು ಅಂದ್ಕೊಳ್ತೀರಾ? ಅದು ಭಗವಂತನ ಬಿಟ್ಟಿದ್ದು. ಓಕೆ. ನಿಮ್ಮ ಪ್ರಕಾರ ಸಾಧನೆ ಅಂದರೆ? ನಿನ್ನನ್ನು ನೀನು ಕಂಡುಕೊಳ್ಳೋದು. ಓಕೆ. ನಿಮ್ಮ ಪ್ರಕಾರ ಶೂನ್ಯ ಅಂದರೆ? ನೀನೇನು ಕಲಿದಿದ್ದಾಗ. ಶೂನ್ಯ. ಓಕೆ. ಮೊದಲ ಕ್ರಶ್? ಇಲ್ಲ ಮ್ಯಾಮ್. ಓಕೆ. ನಿಮ್ಮ ದೃಷ್ಟಿಯಲ್ಲಿ ಪ್ರೀತಿ ಅಂದರೆ? ಬೆಲೆ ಕಟ್ಟಕ್ಕಾಗದೇ ಇರೋ ಒಂದು ವಸ್ತು. ಓಕೆ. ಒಬ್ಬರೇ ಎಲ್ಲಿಗಾದರೂ ಹೋಗಬೇಕು ಅಂದರೆ ಎಲ್ಲಿಗೆ ಹೋಗ್ತೀರಾ? ಟ್ರಾವೆಲಿಂಗ್ ಅಂದ್ರೇ ಇಷ್ಟ ನನಗೆ. ಎಲ್ಲಾದರೂ ಸರಿನೇ, ಗ್ರೀನ್ರಿ ಇರೋ ಪ್ಲೇಸ್ ಇಷ್ಟ. ಓಕೆ. ಸಾಹಿತ್ಯ ಅಂದರೆ? ತುಂಬ ಇಷ್ಟ. ಓಕೆ. ನಿಮ್ಮ ಯಾವ ಗುಣ ನಿಮಗೇನೆ ಹೆಮ್ಮೆ ಅನಿಸುತ್ತೆ? ಇನ್ನೋಸೆಂಟ್. ಓಕೆ. ನಿಮ್ಮ ಅಮೂಲ್ಯ ಆಸ್ತಿ? ನಗು. ಓಕೆ. ನೀವು ಮರೆಯಲಾಗದಂತಹ ವ್ಯಕ್ತಿ? ಅಪ್ಪು ಸರ್. ಓಕೆ. ನಿಮ್ಮ ಪ್ರಕಾರ ಗುರಿ ಅಂದರೆ? ಅಂದ್ಕೊಂಡ್ರೆ ಸಾಧಿಸಬೇಕು. ಓಕೆ. ನಿಮಗೆ ಪ್ರಿಯವಾದಂತಹ ಜಾಗ? ಫಾರೆಸ್ಟ್. ಓಕೆ. ನಿಮ್ಮ ಮೇಲೆ ಗಾಢವಾಗಿ ಪ್ರಭಾವ ಬೀರಿದಂತಹ ವಸ್ತು ಏನಾದರೂ ಆಗಿರ್ಬೋದು, ಇನ್ಸಿಡೆಂಟ್? ಆ ಥರದ್ದು ಯಾವುದು ಎಕ್ಸ್ಪೀರಿಯೆನ್ಸ್ ಇಲ್ಲ ಇನ್ನು. ಓಕೆ. ನಿಮಗೆ ಬೇರೆಯವರಲ್ಲಿ ಯಾವ ಗುಣ ಇಷ್ಟ ಆಗಲ್ಲ? ನನಗೆ ಇನ್ನೊಬ್ರಿಗೋಸ್ಕರ ಇನ್ನೊಬ್ಬರ ಮುಂದೆ ಅವನನ್ನು ದೊಡ್ಡವನು ಮಾಡ್ಕೊಳ್ಳೋಕ್ಕೆ ಇನ್ನೊಬ್ಬನ ಕೀಳಾಗಿ ನೋಡ್ತಾನಲ್ಲ, ಆ ಗುಣ ಇಷ್ಟ ಆಗಲ್ಲ. ನಾವು 4 ಜನ ಇದ್ದೀವಿ, ಅವ್ನು ದೊಡ್ಡವನು ಅನ್ಸ್ಕೊಳ್ಳೋಕ್ಕೆ ಇನ್ನೊಬ್ರು ಕಾಲು ಎಳೆಯೋದಿದೆಯಲ್ಲ, ಅದು ತಪ್ಪು. ಆ ಥರದ್ದು ಇಷ್ಟ ಆಗಲ್ಲ. ಸಾಧ್ಯವಾದರೆ ಜಗತ್ತಿನಲ್ಲಿ ಬೇರೆ ಏನಾಗ್ಲಿಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿಯಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಓಕೆ. ದೇವ್ರು ನಿಮಗೆ 3 ವರ ಕೊಟ್ಟರೆ ಕೊನೆಯದನ್ನು ಏನು ಕೇಳ್ತೀರಾ? ಎಲ್ಲರೂ ಚೆನ್ನಾಗಿಟ್ಟಿರೋರು. ಓಕೆ. ನಿಮ್ಮ ಫೇವ್ರೆಟ್ ಆ್ಯಕ್ಟರು? ನನಗೆ ಚಾರ್ಲಿ ಚಾಪ್ಲಿನ್ ಸಿಕ್ಕಾಪಟ್ಟೆ ಇಷ್ಟ. ಓಕೆ. ಜೊತೆಗೆ ಅಣ್ಣವರು. ಫೇವ್ರೆಟ್ ಹೀರೋಯಿನ್ನು?
ರಮ್ಯಾ. ಓಕೆ. ನಿಮ್ಗೆ ನಿದ್ದೆ ಜಾಸ್ತಿನಾ ಕಮ್ಮಿನಾ? ಸ್ವಲ್ಪ ಕಮ್ಮಿನೇ ಮೇಡಮ್. ಓಕೆ ಮಹಾಂತೇಶರೇ, ಇವತ್ತು ಸಾಕಷ್ಟು ಸಾಲು ಸಾಲು ಚಿತ್ರಗಳು ನಿಮ್ಮ ಜೊತೆ ಇದೆ, ಎಲ್ಲವೂ ಕೂಡ ನಿಮಗೆ ಸಕ್ಸಸ್ಫುಲ್ ಕಾಣಲಿ, ಆಮೇಲೆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಚಾನಲ್ಗೂ ಒಳ್ಳೆಯದಾಗಲಿ, ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್.